ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ಸಪ್ ಆನ್ಲೈನ್ ವಾಟ್ಸಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಆನ್ಲೈನ್ ವಾಟ್ಸಪ್ ಅಂತಂದರೆ, ಇದು ಸುಮಾರು ಜನಕ್ಕೆ, ಅರ್ಧ ಜನಕ್ಕೆ ಗೊತ್ತೇ ಇರಲ್ಲ. 100% ಅಲ್ಲಿ 50 ಜನಕ್ಕೆ ಗೊತ್ತೇ ಇರಲ್ಲ. ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಈ ವಿಡಿಯೋನ ಪೂರ್ತಿ ನೋಡಬೇಕು. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಹಂಗಾದರೆ ನಿಮಗೆ ಗೊತ್ತಾಗೋದು. ಮೊದಲನೇದಾಗಿ ನಿಮ್ಮ ಈ ವಾಟ್ಸಪ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ, ನೀವು ವಾಟ್ಸಪ್ನ ಯೂಸ್ ಮಾಡ್ತಿರ್ತೀರಾ ಅಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತೀರಾ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆನ್ಲೈನ್ ಅಂತ ಅದರಲ್ಲಿ ನಿಮ್ಮ ಇದರಲ್ಲಿ ತೋರಿಸ್ತಾ ಇರುತ್ತೆ ಅವ್ರ ವಾಟ್ಸಪ್ಪಲ್ಲಿ. ಆನ್ಲೈನಲ್ಲಿ ಇದ್ರೂ ಯಾಕೆ ಮೆಸೇಜ್ ಮಾಡಲ್ಲ ಅಂತ ಕೇಳೋರಿಗೆ, ನೀವು ಆನ್ಲೈನಲ್ಲಿ ಇದ್ರೂ ಅವ್ರಿಗೆ ಗೊತ್ತಾಗಬಾರ್ದು ಅಂತಿದ್ರೆ ಈ 2 ಟ್ರಿಕ್ನ ನೀವು ಬಳಸಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ವಾಟ್ಸಪ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ 3 ಡಾಟ್ ಲೈನ್ ಇರುತ್ತಲ್ಲ, ಅದನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅನ್ನೋದಕ್ಕೆ ನೀವು ಓಕೆ ಕೊಡಬೇಕಾಗುತ್ತೆ. ಸೆಟ್ಟಿಂಗ್ಸ್ ಅಂತ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಪ್ರೈವೇಸಿ ಅನ್ನೋ ಆಪ್ಷನ್ಸ್ ಇರುತ್ತಲ್ಲ, ಅದಕ್ಕೆ ನೀವು ಓಕೆ ಕೊಡಬೇಕಾಗುತ್ತೆ. ಪ್ರೈವೇಸಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಲೈನ್ ಅಂತ ಇರುತ್ತೆ. ನೀವು ವಾಟ್ಸಪ್ಪಲ್ಲಿ ಯೂಸ್ ಮಾಡಬೇಕಾದ್ರೆ ನೀವು ನಾನು ಆನ್ಲೈನಲ್ಲಿ ಇದ್ದೀನಿ ಅಂತ ಬರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡಬೇಕು. ಅಂದರೆ ಆನ್ಲೈನಲ್ಲಿ ಇದ್ರೂ ಅದು ಏನು ತೋರಿಸಲ್ಲ, ಏನು ತೋರಿಸ್ಬಾರ್ದು. ಆನ್ಲೈನಲ್ಲಿ ಇದ್ದಾಳೆ ಅವಳು, ಏನು ತೋರಿಸ್ಬಾರ್ದು, ಟೈಮ್ನು ತೋರಿಸ್ಬಾರ್ದು ಅನ್ನೋದಿದ್ದರೆ ಈ ರೀತಿ 2 ಆಪ್ಷನ್ಸ್ನ ನೀವು ಫಾಲೋ ಮಾಡಿ. ನಾನು ಹೇಳೋದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ನೀವು ಆನ್ಲೈನಲ್ಲಿ ಇದ್ರೂ ಮಧ್ಯರಾತ್ರಿವರೆಗೂ ಯೂಸ್ ಮಾಡಿದ್ರೂ ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಲಾಸ್ಟ್ ಸೀನ್ ಅನ್ನೋದನ್ನು ಈ ರೀತಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಇದರಲ್ಲಿ ಎವ್ರಿವನ್, ಮೈ ಕಾಂಟ್ಯಾಕ್ಟ್ಸ್ ಮತ್ತು ಮತ್ತು ನೋಬಡಿ ಅಂತ ಇರುತ್ತೆ. ನೋಬಡಿ ಅನ್ನೋದಕ್ಕೆ ನೀವು ಓಕೆ ಕೊಟ್ಟರೆ, ನೀವು ಮೈ ಕಾಂಟ್ಯಾಕ್ಟ್ಸ್ ಅಂದರೆ ಓಕೆ ಕೊಟ್ಟರೆ, ನೀವು ನಿಮ್ಮಲ್ಲಿರುವ ವಾಟ್ಸಪ್ ಸೇವ್ ಮಾಡ್ಕೊಂಡಿರ್ತೀರಲ್ಲ ಅವ್ರು ಮಾತ್ರ ನೋಡ್ಬೋದು. ಎವ್ರಿವನ್ ಅಂದರೆ ಯಾರೂ ನೋಡೋಕ್ಕಾಗಲ್ಲ. ನೋಬಡಿ ಅನ್ನೋದು ಕೊಟ್ಟರೆ ನೀವು ಇದ್ರೂ ಟೈಮು ತೋರಿಸಲ್ಲ ಅಥವಾ ಆನ್ಲೈನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಇನ್ನು 2ನೇ ಆಪ್ಷನ್ಸ್ ಏನಂದರೆ, ನೋಡ್ತಾ ಇರ್ಬೋದು, ಎವ್ರಿವನ್ ಮತ್ತು ಸೇಮ್ ಆ್ಯಸ್ ಲಾಸ್ಟ್ ಸೀನ್. ಅಂದರೆ ನೀವು ಲಾಸ್ಟು ವಾಟ್ಸಪ್ ಯೂಸ್ ಮಾಡಿ, ನೀವು ಲಾಸ್ಟ್ ಯಾವ ಟೈಮಿಂಗ್ಗೆ ನೀವು ವಾಟ್ಸಪ್ ಯೂಸ್ ಮಾಡಿರ್ತೀರ, ಲಾಸ್ಟ್ ಟೈಮ್ ಯಾವ ಟೈಮಿಗೆ ನಿಲ್ಲಿಸಿರ್ತೀರಾ ಆ ಟೈಮ್ ಮಾತ್ರ ನಿಮಗೆ ತೋರಿಸುತ್ತೆ. ಇವೆರಡರಲ್ಲಿ ನೀವು ಯಾವುದಾದ್ರು ಚಾಯ್ಸ್ ಮಾಡ್ಕೋಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಯಾವ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.